ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯದ ಸನ್ಯಾಸಿ ಮಾತಾಡ್ತಾ ಇದ್ದೀನಿ. ಮನುಷ್ಯರನ್ನಾಗಿ ಮಾಡಕ್ಕೆ ಭಗವಾನ್ ಬುದ್ಧರು ರಾಜ್ಯನ ಬಿಟ್ಟರು. ಪ್ರಾಣ ತೆಗೆಯೋದ್ರಿಂದ ಏನೂ ಸಿಗೋದಿಲ್ಲ ಅಂಥೇಳಿ ಸಾಮ್ರಾಟ್ ಅಶೋಕ ಯುದ್ಧನೇ ನಿಲ್ಲಿಸಿಬಿಟ್ರು. ಯುದ್ಧ ಮಾಡೋದನ್ನೇ ಬಿಟ್ಟುಬಿಟ್ರು. ಶೋಷಿತರಿಗೆ ವಿದ್ಯೆ ಕಲಿಸಾಕ ಜ್ಯೋತಿಬಾ ಫುಲೆ ಮನೆ ಬಿಟ್ಟರು. ಈ ದೇಶದೊಳಗೆ ಶೋಷಿತರಿಗೆ ಸಮಾನತೆ ಸಿಗಲಿಲ್ಲ ಅಂತೇಳಿ ಬೇಸರಗೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಧರ್ಮನೇ ಬಿಟ್ಟರು. ಇನ್ನು ನಾನು ನೀನು ಯಾವ ಲೆಕ್ಕ ಗುರು? 100 ರೂಪಾಯಿ ದುಡಿತೀಯ, ಅದರಾಗ 50 ರೂಪಾಯಿ ಹೊಟ್ಟೆ ತುಂಬ ಊಟ ಮಾಡು, ಮನಸ್ಸಿಗೆ ಏನು ಬೇಕದನ್ನು ತಿನ್ನು, ಅದರಾಗ ಒಂದು ಸಾರಿ ಟೂರ್ ಮಾಡು, ಇನ್ನು 25 ರೂಪಾಯಿ ಉಳಿತಾ ಅದರಾಗ ಶಿಕ್ಷಣಕ್ಕೆ ಅಂತೇಳಿ ನಿನ್ನ ಮಕ್ಕಳಿಗೆ ಎತ್ತಿಡು, ಅವಕ್ಕೆ ಶಿಕ್ಷಣ ಕಲಿಸಾಕಂತೇಳಿ ಒಂದು 25 ರೂಪಾಯಿ ಎತ್ತಿಡು. ಇನ್ನು 25 ರೂಪಾಯಿ ಐತಲ್ಲ ಹಳ ಮುಳ್ಳ ರೋಗ ಬರ್ತಾವ, ಆವಾಗ ಗುಳಿಗೆ ಬೇಕು, ಇಂಜೆಕ್ಷನ್ ಬೇಕು, ಆ ಔಷಧಿ ಬೇಕು, ಈ ಔಷಧಿ ಬೇಕು, ಡಾಕ್ಟ್ರು, ದವಾಖಾನೆ, ಆಸ್ಪತ್ರೆ ಎಲ್ಲಕ್ಕೆ ಬೇಕಲ್ಲ, ಅದಕ್ಕೆ ಎತ್ತಿಡು. ಅಷ್ಟೇ, ಮುಗೀತು, ಚಾಪ್ಟರ್ ಕ್ಲೋಸ್. ನಮ್ಮ ಜೀವನದ ನಾಟಕದ ಸ್ಕ್ರಿಪ್ಟ್ ಇರೋದ ಇಷ್ಟ, ಬೇರೆ ಏನೂ ಇಲ್ಲ. ಜೀವ ಹಿಂಡಾಕಂತ ಮ್ಯಾಲೊಬ್ಬ ಕುಂತಾನ, ಅದಕ್ಕೆ ನಮ್ಮ ಜನನ. ಜೀವ ಹಿಂಡಿದ ಮ್ಯಾಲ ಅವ ಕೈಯ ಬಿಡ್ತಾನ, ತನ್ನಿಂತಾನೆ ಮರಣ. ಜೀವ ಹಿಂಡಾಕಂತ ಮ್ಯಾಲೊಬ್ಬ ಕುಂತಾನ, ಅದಕ್ಕೆ ನಮ್ಮ ಜನನ. ಜೀವ ಹಿಂಡಿದ ಮ್ಯಾಲ ಅವ ಕೈಯ ಬಿಡ್ತಾನ, ತನ್ನಿಂತಾನೆ ಮರಣ. ಅವ ಬೆರಿಕೆದಾನ, ಅವ ತಿಳಿದವದಾನ, ಅವ ಬೆರಿಕೆದಾನ, ಅವ ತಿಳಿದವದಾನ. ಏನೇನೋ ಹೇಳಿಬಿಟ್ಟು ಮಾಡಾಕ ಹಚ್ಚಿಬಿಟ್ಟು ನಮ್ಮೆಲ್ಲ ಹಾಕ್ಬಿಟ್ಟು ಮ್ಯಾಲೆಳೆದುಕೊಳ್ಳುತ್ತಾನ. ಅವ ನಾಟಕ ನಡೆಸ್ಯಾನ, ತಿಳಿಯದಂತ ನಾಟಕ ನಡೆಸ್ಯಾನ. ನಾಟಕ ನಡೆಸ್ಯಾನ, ತಿಳಿಯದಂತ ನಾಟಕ ನಡೆಸ್ಯಾನ. ಈ ಭೂಮಿ ಮೇಲೆ ನಾವು ಹುಟ್ಟೇವಿ ಅಂದಮೇಲೆ ನಮ್ಮೆಲ್ಲರೂ ಪಾತ್ರಧಾರಿಗಳಷ್ಟೇ. ಪಾತ್ರ ಮಾಡ್ಕೊಂಡು ಹೋಗ್ಬೇಕು. ಆ ದೇವರು ನಮಗೆ ಇಂತಿಂಥ ಪಾತ್ರ ಅಂತ ಕೊಟ್ಟಾನ. ನೀನು ಹಿಂಗೆ ಮಾಡ್ಬೇಕಲೇ, ನೀನು ಹಿಂಗೆ ಮಾಡ್ಬೇಕಲೇ ಅಂತ ಆ ಪಾತ್ರ ಕೊಟ್ಟಾನ. ಆ ಪಾತ್ರ ಮಾಡೋದು ಬಿಟ್ಟು ನಾವು ಎಕ್ಸ್ಟ್ರಾ ಮಾಡಕ್ಕಂತೀವಿ. ಅವಾಗ ಏನು ಮಾಡ್ತಾನೆ, ಹೇಳಿರ್ತಾನೆ, ನೀನು ಇಂಥದ ಸ್ಟೆಪ್ ಹಾಕ್ಬೇಕಲೇ, ನೀನು ಹಿಂಗೆ ಮಾಡ್ಬೇಕಲೇ, ನೀನು ಇಂಥದ ಪಾತ್ರ ಮಾಡ್ಬೇಕಲೇ, ನೀನು ಹಿಂಗೆ ಸ್ಟೆಪ್ ಹಾಕ್ಬೇಕು ಅಂದಿರ್ತಾನೆ. ಆದ್ರೆ ನಾವೇನು ಮಾಡಕ್ಕಂತೀವಿ, ನಮ್ಮ ಸ್ಟೆಪ್ಪ ಬೇರೆ ಮಾಡ್ಕೊಂಡ್ಬಿಟ್ಟೇವೆ ನಾವು. ನಮ್ಮ ಸ್ಟೆಪ್ಪ ಬೇರೆ, ನಮ್ಮ ತಿಳಿದಂಗೆ ಕುಣಿತೀವಿ. ಅವಾಗ ಅವನಿಗೆ ಬರ್ತೈತೆ, ಅಲ್ಲ ಮಗನ ನಾನು ಹೇಳ್ದಂಗೆ ನಾ ಹೇಳಿಕೊಟ್ಟಿದ್ದ ಸ್ಕ್ರಿಪ್ಟ್ನ ಮಾಡ್ಕೊಂಡು ನಾನು ಏನು ಬರ್ದೇನೆ ಅದನ್ನು ನಾಟಕ ಮಾಡ್ಕೊಂಡು ವಾಪಸ್ ನೀನು ಬರಬೇಕು. ಅದನ್ನು ಬಿಟ್ಟು ನಿಂದ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಅಲ್ಲಿ ಹೋಗಿ ಅಂತೇಳಿ ಅದಕ್ಕೆ ಏನಾರು ಒಂದು ಏಟು ಕೊಟ್ಟು ನಿನ್ನ ಮತ್ತು ಮ್ಯಾಲೆ ಕರ್ಕೊಂಡೋಗ್ಬಿಡ್ತಾನ ನಾವು. ಆ ಪರಮಾತ್ಮ ನಮ್ಮನ್ನು ಕಳಿಸಿ ಏನು ಸ್ಕ್ರಿಪ್ಟ್ ಮಾಡಿ ಕಳಿಸ್ಯಾನಂದ್ರೆ, 100 ರೂಪಾಯಿ ದುಡಿತೀಯ, 100 ರೂಪಾಯಿನೂ ತಿನ್ಬೇಕು, 100 ರೂಪಾಯಿನೂ ಕುಡಿಬೇಕು, 100 ರೂಪಾಯಿನೂ ಎಂಜಾಯ್ ಮಾಡ್ಬೇಕು, 100 ರೂಪಾಯಿನೂ ನಿಂದ ಅದು ಬಳಸಿ ಬೆಳೆಸಿ ಉಳಿಸಿ ಬರ್ಬೇಕಷ್ಟ. ಆದ್ರೆ ನಿಂಗೇನು ತಿಳಿತೈತೆ ಅದನ್ನಷ್ಟು. ಆದ್ರೆ ನೀ ಏನು ಮಾಡಕ್ಕಂತಿ, ಆಸೆ. 100 ರೂಪಾಯಿ ತಿನ್ನಂಗಿಲ್ಲ, 2 ರೂಪಾಯಿ ತಿನ್ನೋದು. ಯಾಕೆ ತಿನ್ನಂಗಿಲ್ಲ ಅಂದ್ರೆ ಮನೆ ಕಟ್ಟಬೇಕು, ಮಕ್ಕಳು ಎಜುಕೇಷನ್ ಖರ್ಚು ಮಾಡಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಏನೇನೋ 108 ಕತೆ ಹೇಳ್ತಿದ್ವಿ. ಆಮೇಲೆ ಮಾಡಿ ಯಾರು ಬೇಡ ಅಂತಾರೆ. ನೀನು ಇಷ್ಟು ಗಳಿಸಿ ಹಿಡ್ತೀಯಲ್ಲ, ಉಣ್ಣೋದು ತಿನ್ನೋದು ಎಲ್ಲ ಬಿಟ್ಟು ಮೈ ಮೇಲೆ ಅಂಗಿ ಅರ್ಬಿ ಹರ್ಕೊಂಡು ದುಡಿದು ಕಷ್ಟಪಟ್ಟು ದುಡಿದು ಗಳಿಸಿ ಹಿಡ್ತೀಯಲ್ಲ, ಗಳಿಸಿಟ್ಟ ಮ್ಯಾಲ ನಿನಗೆ ಹುಟ್ಟೋ ಮಕ್ಕಳು ಅದನ್ನು ಉಳಿಸ್ತಾರ ಅನ್ನೋದು ಏನು ಗ್ಯಾರಂಟಿ? ನಿನ್ನ ಕಣ್ಣು ಮುಂದೆ ನೀನು ಗಳಿಸಿಟ್ಟಿದ್ದು ನಾವು ಹಾಳು ಮಾಡಕತ್ತಂದ್ರೆ ನಿನಗೆ ಅನಿಸ್ತೈತಿ. ಅವಾಗ ಏನು ಅನಿಸ್ತೈತಿ? ಸೇಬು ಹಣ್ಣು ಇರ್ತಿದ್ವು, ಬಾಳೆಹಣ್ಣು ಇರ್ತಿದ್ವು, ಗೋಡಂಬಿ, ದ್ರಾಕ್ಷಿ ಎಲ್ಲ ಇರ್ತಿದ್ವು. ತಿನ್ನೋದು ಬಿಟ್ಟು ಈ ನನ್ನ ಮಗಗೆ ಗಳಿಸಿಟ್ಟೆ. ಆದರೆ ಇವು ಕುಡ್ದು ತಿಂದು ಮಜಾ ಮಾಡಿ ಹಾಳು ಮಾಡಕ್ಕಂತನಲ್ಲ, ಅವಾಗ ತಿಂದು ಹಾಳು ಮಾಡಿಬಿಡ್ಬೇಕಾಗಿತ್ತಲೇ ನಾನು ಅಂತ ಅನಿಸ್ತೈತಿ. ಅವಾಗ ನಿನಗೆ ವಯಸ್ಸಾಗಿರ್ತೈತಿ. ಆ ದುಡ್ಡು ಏನಾರ ಹಂಗೆ ಮಾಡಕ್ಕೆ ಅಂದ್ರೆ ಬೆಳೆದಿರ್ತಾನೆ. ಅವಾಗ ಪಕ್ಕಡೆ ನೆಲ್ಬಂಗೆ ಮುರಿತಾನೆ ನನಗೆ. ಸುಮ್ಮನೆ ಕುದುಗು ಅಂತ ನಾವು ತಿಂದು ಹಾಳು ಮಾಡಿಬಿಡ್ತಾನೆ. ಅದಕ್ಕೆ ಹುಟ್ಟಿದ ಮಕ್ಕಳು ಬೆಳಿಬೇಕು ಅಂದ್ರೆ, ಜೀವನದಾಗ ಸಾಧಿಸ್ಬೇಕು ಅಂದ್ರೆ ಹೆಂಗಾದರೂ ಸಾಧಿಸ್ತಾನೆ. ನೀ ಮಾಡಿಡ್ಲಿಕ್ಕೂ ಸಾಧಿಸ್ತಾನ, ನೀ ಮಾಡಿಟ್ರೂ ಸಾಧಿಸ್ತಾನ. ಅವನ ತಲೆ ಒಳಗೆ ನಾನು ಹಿಂಗಾಗಬೇಕು ಅಂದ್ರೆ ಕಷ್ಟ ಬಿದ್ದು ಬಾಧೆ ಬಿದ್ದು ಬೆಳೆದು ತೋರಿಸ್ತಾನೆ.
ಡಾಕ್ಟರ್ ಅಬ್ದುಲ್ ಕಲಾಂ APJ ಅಬ್ದುಲ್ ಕಲಾಂ ದೊಡ್ಡ ವಿಜ್ಞಾನದ ರಾಷ್ಟ್ರಪತಿ ಆದ್ರೆ ಅವ್ರಿಗೇನು ಅವರಪ್ಪ ಕೂಡಿಟ್ಟು ನನ್ನ ಮಗುಗೆ ಹಿಂಗೆ ಮಾಡಬೇಕು, ಹಿಂಗೆ ಮಾಡಿಸ್ಬೇಕು, ಹಿಂಗೆ ಅಂತ ಹೇಳಿದ್ರನ ಏನು ಹೇಳಿ ಅವ್ರವ್ರ ಜೀವನ ಮಾಡ್ಕೊಂಡು ಬೇಕಾದ್ರೆ ಇವ್ರ ತಲೆಯಾಗ ಹಂಗೆ ಬಂತು, ಇವ್ರು ಹಂಗೆ ಬೆಳೆದ್ರು. ನಂದೇನಪ್ಪ ಅಂದ್ರೆ ಗಳಿಸ್ತೀಯಲ್ಲ ಕರೆಕ್ಟಾಗಿ ತಿನ್ನು. ಈಗಿನ ಕಾಲದಾಗ ನೀನೇನು ಗಳಿಸಾಕಂತೀಯಲ್ಲ, ನಿನ್ನ ಮಕ್ಳಿಗೆ ಇಡ್ತೀನಿ, ನನ್ನ ಮಕ್ಕಳಿಗೆ ಬಿಲ್ಡಿಂಗ್ ಕಟ್ಟಿಸ್ತೀನಿ, ಅದನ್ನು ಮಾಡ್ತೀನಿ, ಮಾಡೋಕ್ಕೆ ಹೋಗ್ಬೇಡ. ಈಗಿನ ಕಾಲ ಭಾಳ ಕೆರ ಹಿಡಿದ್ಬಿಟ್ಟೈತಿ. ಎಷ್ಟು ದುಡಿತೀಯಲ್ಲ ಅರ್ಧ ತಿಂದು ನಿನಗೇನು ಅನಿಸ್ತೈತಿ ಅದನ್ನು ಮಾಡಿಬಿಡು ಅಷ್ಟೆ. ಅವಕ್ಕೆ ಮಾಡಿಟ್ಟು ನಾಳೆ ವಯಸ್ಸಾದ ಮ್ಯಾಲೆ ನೀನು ಸಾಯಬೇಕಾದ್ರೆ ಅವ್ರು ನಿನ್ನ ತಿರುಗಿ ನೋಡಲಿಲ್ಲ ಅಂದ್ರೆ ನಿನಗಿಷ್ಟು ಮಾಡಿಟ್ನೆಲೇ ನಾ ತಿನ್ನೋದನ್ನು ಕೂಡಿ ನಿನಗಿಟ್ನೆಲೇ ನೀನು ನೋಡಿರ ನನಗೆ ಹಿಂಗೆ ಮಾಡಾಕತ್ತೀಲಿ ಅನ್ನ ಸೀನ ಬೇಡ. ತಿಂದು ಎಂಜಾಯ್ ಮಾಡಿ ಉಳಿದಿದ್ದನ್ನು ಇಡೋ ಅವಾಗ, ಉಳಿದಿದ್ದನ್ನು ಇಡ್ಬೇಕು ಮಕ್ಕಳಿಗೆ. ನೀ ತಿಂದು ಮಜಾ ಮಾಡಿ ಎಂಜಾಯ್ ಮಾಡಿ ಏನರ ಉಳಿದ್ರೆ ಇಡೋ ಅಷ್ಟೇ. ಅವ್ರಿಗೇನು ನೀ ತಿನ್ನದಂಗೆ, ನೀ ಉಳಿಸ್ದಂಗೆ, ನೀ ಗಳಿಸಿ ಎಲ್ಲ ಅವ್ರಿಗಿಟ್ರೆ ನಾಳೆ ಅವ್ರು ಉಳಿಸ್ತಾರ ಅನ್ನೋದು ಏನು ಗ್ಯಾರಂಟಿನೂ? ಕಾಲಮಾನ ಭಾಳ ಕೆಟ್ಟು ಹೋಗ್ಯಾವು. ಅದಕ್ಕೆ ನನಗನ್ಸೋದಿಷ್ಟ, ನಾವು ಕಷ್ಟಪಟ್ಟು ದುಡ್ದಿದ್ರಾಗ ನಾವು ಎಂಜಾಯ್ ಆಗಿ ನಾವು ಅನುಭವಿಸಿ ನಾವು ಸತ್ತು ಬಿಡ್ಬೇಕು. ಅವ್ರಿಗೆ ಇವ್ರಿಗೆ ತಾಕತ್ತಿದ್ದವ ಮಾಡ್ಕೊತಾನ, ತಾಕತ್ತಿದ್ದವ ಬೆಳಿತಾನ, ತಾಕತ್ತಿದ್ದವ ನಮ್ಮ ಹೆಸರನ್ನು ತಂದ ತರ್ತಾನೆ. ನಮ್ಮ ಉದ್ದೇಶ ಏನಪ್ಪ, ಹುಟ್ಟಿಸಿದ್ದೀವಿ, ಬೆಳೆಸಿದ್ದೀವಿ, ಒಂದು ಶಿಕ್ಷಣ ಕೊಡ್ಬೇಕು ಅಷ್ಟೆ. ತೀರಾ ಎಲ್ಲ ತೊಗೊಂಡೋಗೋರು ಗಳಿಸಿಟ್ಟು ಅವ್ರಿಗೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅನ್ನೋದು ದೊಡ್ಡ ತಪ್ಪು ತಿಳುವಳಿಕೆ ಅದು. ನಮಸ್ಕಾರ.